ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋದು ಹೇಳ್ತೀನಿ. ಮೊದಲಿಗೆ ನೋಡಿ ನಾನಿಲ್ಲಿ ಚಿಕನ್ ಬಿರಿಯಾನಿ ಮಸಾಲ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಕಸ್ತೂರಿ ಮೇಥಿ, ಇದ್ರ ಜೊತೆಗೇ ಸ್ವಲ್ಪ ಅರಿಶಿನ ಹಾಕ್ತೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಹೋಳಿಕೆ ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ 2-3 ಚಕ್ಕೆ ತಗೊಂಡಿದ್ದೀನಿ. 2 ಚಕ್ಕೆ ಸಾಕು. 2 ಚಕ್ಕೆ, ಹಾಗೆ ಒಂದು 6 ಹಸಿಮೆಣಸು, ಹಾಗೆ ಅದ್ರ ಜೊತೆಗೇನೆ ನಾನು ಇಲ್ಲಿ ಗಾರ್ಲಿಕ್ ತಗೊಂಡಿದ್ದೀನಿ. 1-2 ದೊಡ್ಡ ಗಾರ್ಲಿಕ್ ತಗೊಂಡಿದ್ದೀನಿ. ಇದು ಸಿಪ್ಪೆ ತೆಗೆದಿಲ್ಲ, ನಾನು ಹಾಗೆ ಹಾಕ್ತಾಯಿದ್ದೀನಿ, ಅಂದರೆ ಬಿಡಿಸಿ ಹಾಕ್ತಿದ್ದೀನಿ ಅಷ್ಟೇ. ಈಗ ನಾನು ಇದ್ರ ಜೊತೆಗೇ ಲವಂಗ ತಗೊಂಡಿದ್ದೀನಿ. ಒಂದು 5-6 ಲವಂಗ ಹಾಕ್ತೀನಿ. ಹಾಗೆ ಸ್ವಲ್ಪ ಮೆಣಸಿನಕಾಳು, ಹಾಗೆ ಸ್ವಲ್ಪ ಶುಂಠಿ, ಒಂದು ಚಿಕ್ಕದ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಇಲ್ಲಿ 3/4 ಕಟ್ಟಷ್ಟು ಪುದೀನ ತಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸೋಂಪು ಹಾಕ್ತೀನಿ, ಒಂದು ಅರ್ಧ ಸ್ಪೂನಷ್ಟು. ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಂಡು ಇಟ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಒಗ್ಗರಣೆಗೆ ನಾನು ಟೊಮೆಟೊ ತಗೊಂಡಿದ್ದೀನಿ. ಒಂದು 3 ಟೊಮೆಟೊ ತಗೊಂಡಿದ್ದೀನಿ, ದೊಡ್ಡದು ಉದ್ದುದ್ದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಹೋಳಿಕೆ ಲಿಂಬೆಹಣ್ಣು, ಹಾಗೆ ನೋಡಿ ಮಸಾಲೆಗಳು. ಈಗ ಇದು ನೋಡಿ, ಇದು ಪಲಾವ್ ಸೊಪ್ಪು ಬರುತ್ತೆ ಅಲ್ವಾ, ಅದನ್ನು ತಗೊಂಡಿದ್ದೀನಿ. ಒಳ್ಳೆ ಸ್ಮೆಲ್ ಚೆನ್ನಾಗಿರುತ್ತೆ. 2 ಉದ್ದುದ್ದ ಹಸಿಮೆಣಸು, 2 ಈರುಳ್ಳಿ, ಹಾಗೆ ಒಂದು 3/4 ಸ್ಪೂನಷ್ಟು ಸೋಂಪು, ಹಾಗೆ 2 ಚಕ್ಕೆ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಏಲಕ್ಕಿ, ಲವಂಗ 1-2 ಏಲಕ್ಕಿ, ಮತ್ತು 3 ಚಕ್ರ ಮೊಗ್ಗು ತೆಗೆದಿಟ್ಕೊಂಡಿದ್ದೀನಿ, ನೋಡಿದ್ರಲ್ಲ. ಈಗ ನಾವು ಕುಕ್ಕರ್ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಬಿ ಆಗಿದೆ. ನೋಡಿ, ಈಗ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಇದಕ್ಕೇ ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಆಯಿಲ್ ಒಂದು 4 ಸ್ಪೂನ್ ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ದೀವಲ್ವ ಮಸಾಲೆಗಳು, ಚಕ್ಕೆ, ಹಾಗೆ ಲವಂಗ, ಏಲಕ್ಕಿ, ಹಾಗೆ ಚಕ್ರ ಮೊಗ್ಗಿದೆ ಅಲ್ವಾ, ಅದನ್ನು ಇದ್ರ ಜೊತೆಗೆ ನಾನು ಸೋಂಪು ಹಾಕ್ಕೊತೀನಿ. ಹಾಗೆ 1-2 ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಲ್ವ ಹಸಿಮೆಣಸು, ಅದನ್ನು ಇದಕ್ಕೆ ಮೊದಲಿಗೆ ಹಾಕ್ಕೊತೀನಿ. ನೋಡಿ, ಇದಕ್ಕೆ ನಾನೀಗ ಪಲಾವ್ ಎಲೆ ಇದೆ ಅಲ್ವಾ, ಆ ಪಲಾವ್ ಎಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೇ ಈ ಪಲಾವ್ ಎಲೆ ಜೊತೆಗೇ ನಾವೇನು ಹೇಳಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ವ ಈರುಳ್ಳಿ, ಅದನ್ನು ಹಾಕೋಣ. ಈಗ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಇದಕ್ಕೇ ನಾವು ಟೊಮೆಟೊ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾವು ಟೊಮೆಟೊ ಇದೆ ಅಲ್ವಾ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನೋಡಿ, ಈಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಲ್ವಾ.
ಈಗ ಇದು ಟೊಮೆಟೊ ಸ್ಮ್ಯಾಶ್ ಆದಮೇಲೆ ನಾವು ಇದಕ್ಕೆ ಏನು ಮಾಡಬೇಕು, ತೆಗೆದಿಟ್ಕೊಂಡಿದ್ದೀವಲ್ವ ಚಿಕನ್ನು, ಈಗ ಖಾರ ಎಲ್ಲ ಹಚ್ಚಿ ಇಟ್ಟಿದ್ದೀವಲ್ವ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 3/4 kg ಚಿಕನ್ ಇದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲ್ ಜೊತೆಗೇ. ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ಆಯಿತಾ ಒಮ್ಮೆ. ಈಗ ನೋಡಿ, ಇದು ನಾವು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ. ಈಗ ನಾವೇನು ಮಾಡಬೇಕಂದ್ರೆ, ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ವ ಖಾರ, ಅದನ್ನು ನಾವು ಇದ್ರ ಜೊತೆಗೇ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಇದಕ್ಕೆ ನಾವು ಖಾರ ಹಾಕೊಳ್ಳೋಣ. ಆದಷ್ಟು ಖಾರವನ್ನು ಗಟ್ಟಿಯಾಗಿ ರುಬ್ಕೊಳ್ಳೋಕ್ಕೆ ಮಾಡ್ಕೊಳ್ಳಿ. ತುಂಬ ತೆಳುವಾಗಿಬಿಟ್ರೆ ಚೆನ್ನಾಗಾಗೋದಿಲ್ಲ ಅದು ಅಷ್ಟೊಂದೇನು. ಗಳನ್ನು ಹಾಕಿದ್ದೀನಿ. ಈಗ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಾರಿ. ಎಷ್ಟು ಚೆನ್ನಾಗಿ ಗ್ರೀನ್ ಕಲರಾಗಿ ಕಾಣಿಸ್ತದೆ ಅಲ್ವಾ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಂದ ಸೌಟ್ ಹಾಕಿ, ಮತ್ತು ತುಂಬ ಬೇಯೋ ತನಕ ಚಿಕನನ್ನು ಕಾದು ಮಸಾಲೆ ಹಾಕಬೇಡಿ. ಸ್ವಲ್ಪ ಲೈಟಾಗಿ ಬೆಂದಾಗಲೇ ಹಾಕಿ, ಯಾಕಂದರೆ ತುಂಬ ಬೆಂದುಬಿಟ್ರೆ ಅದು ಫುಲ್ಲು ಬಿಚ್ಚೋಗಿಬಿಡುತ್ತೆ ಮತ್ತು ನಾವು ಫುಲ್ಲು ಬಿರಿಯಾನಿ ಆದಮೇಲೆ. ಈಗ ನೋಡಿ, ನಾನು ಇಲ್ಲಿ ಇದಕ್ಕೆ ನಾವೀಗ ನೀರು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಇಲ್ಲಿ ಈ ಲೋಟದಲ್ಲಿ ನಾನು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ನಾನು 6 ಗ್ಲಾಸ್ ನೀರು ಹಾಕ್ತೀನಿ. ನೀವು 2 ಲೋಟ ಅಕ್ಕಿ ತಗೊಂಡ್ರೆ 4 ಲೋಟ ನೀರು, ಅಂದರೆ ನಾವು ತಗೊಂಡಿದ್ದಕ್ಕಿಂತ ಡಬಲ್ಲು ನೀರು ಹಾಕಬೇಕು. 1 ಲೋಟ ತಗೊಂಡ್ರೆ 2 ಲೋಟ ನೀರು, ಹಾಗೆ ಒಂದಕ್ಕಿಂತ ಒಂದು ಜಾಸ್ತಿ. ನಾನಿಲ್ಲಿ 6 ಲೋಟ ನೀರು ಹಾಕ್ಕೊತೀನಿ. ಈಗ ನಾನು ಇಲ್ಲಿ ಮಿಕ್ಸಿಲಿ ಹಾಕ್ಕೊಂಡೆ, ಯಾಕೆ ಅಂದರೆ ಅದರಲ್ಲಿ ಮಸಾಲೆ ಎಲ್ಲ ಇತ್ತಲ್ವ, ಅದು ಮಿಕ್ಸಾಗಿ ಮತ್ತು ಇದಕ್ಕೆ ಹೋಗುತ್ತೆ ಅನ್ನೋಕ್ಕೆ. ಅದಕ್ಕೇ 6 ಲೋಟ ನೀರನ್ನು ಅಳತೆ ಪ್ರಕಾರದಲ್ಲಿ ತಗೊಂಡು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈಗ ನಾವು ಇದಕ್ಕೇ ಏನಂದರೆ ಮೊದಲಿಗೆ ಸಾಲ್ಟ್ ಹಾಕ್ಕೋಬೇಕಾಗತ್ತೆ ನಾವು. ಈಗ ನಾವು ಸಾಲ್ಟ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಮೊದಲಿಗೆ ಚಿಕನ್ ಬಿರಿಯಾನಿ ಮಸಾಲದಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಇದಕ್ಕೆ ನಾನು ಬರೀ 1.5 ಸ್ಪೂನಷ್ಟು ಸಾಲ್ಟ್ ಮಾತ್ರ ಹಾಕ್ತೀನಿ. ಯಾಕಂದರೆ ಮೊದಲಿಗೆ ನಾವು ಸಾಲ್ಟ್ ಹಾಕಿದ್ರಿಂದ ಇದಕ್ಕೂ ಮತ್ತು ಹೆವಿ ಸಾಲ್ಟ್ ಹಾಕಿದರೆ ತುಂಬ ಉಪ್ಪಾಗಿಬಿಡುತ್ತೆ. ಸ್ವಲ್ಪ ಉಪ್ಪಾದರೆ ಏನಾದರೂ ಮ್ಯಾನೇಜ್ ಮಾಡ್ಬೋದು ನಾವು, ತುಂಬ ಉಪ್ಪಾದರೆ ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕೇ ಫಸ್ಟ್ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಾನು ಚಿಕನ್ನಿಗೆ ಮಿಕ್ಸ್ ಮಾಡಲಿಕ್ಕೆ. ಇದಕ್ಕೆ 1.5 ಸ್ಪೂನ್, ಅಲ್ಲಿಗೆ 2 ಸ್ಪೂನು ಸಾಲ್ಟ್ ಹಾಕಿದಾಗೆ ಆಯಿತು. ನೋಡಿ, ಇದು ಕುದಿಲಿಕ್ಕೆ ಬಿಡೋಣ. ನಾನು ಇದು ಕುದ್ಮೇಲೇ ಅಕ್ಕಿ ಹಾಕೋದು. ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ, ನೀವು ಯಾವುದಾದ್ರೂ ತಗೊಳ್ಳಿ. ನೋಡಿ, ಈಗ ಇದು ಕುದಿ ಬರ್ತಾ ಇದೆ ಅಲ್ವಾ. ಈಗ ಅಕ್ಕಿ ಹಾಕೋಣ. ಅಕ್ಕಿ ನೋಡಿ, ತೊಳೆದಿಟ್ಕೊಂಡಿದ್ದೀನಲ್ಲ, ಅಕ್ಕಿನ ಇದಕ್ಕೆ ಹಾಕ್ಕೊತೀನಿ. ಈಗ ಇದು ಒಂದು ಕುದಿ ಬಂದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ಈಗ ಕುದಿ ಬರ್ತಾ ಇದೆ ಅಲ್ವಾ. ಒಂದು ಸಾರಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಕೆಲವೊಮ್ಮೆ ರೈಸು ಹಾಕಿದಾಗ ಅದು ಬೇಯ್ತಾ ಬರ್ತಾ ಇರುತ್ತೆ ಅಲ್ವಾ, ಅದಕ್ಕೆ ಅಡಿಗಡೆ ಹೊತ್ತಬಾರ್ದಲ್ವ, ಅದಕ್ಕೆ. ಈಗ ನೋಡಿ, ನಾನು ತೆಗೆದಿಟ್ಕೊಂಡಿದ್ನಲ್ಲ ಪಲಾವ್ ಎಲೆ, ಮೊದಲಿಗೆ 1-2 ತೆಗೆದಿಟ್ಕೊಂಡಿದ್ದೆ, ಅದನ್ನ ಈಗ ಲಾಸ್ಟ್ ಎಂಡಲ್ಲಿ ಹಾಕ್ತೀನಿ. ಇದು ಅಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಅದಕ್ಕೇ. ಈಗ ಲಿಡ್ ಕ್ಲೋಸ್ ಮಾಡೋಣ. ನಾನು 2 ವಿಸಲ್ ಮಾಡ್ತೀನಿ, ಲಿಡ್ ಕ್ಲೋಸ್ ಮಾಡಿ ಸಾಕು. 3 ವಿಸಲ್ ಮಾಡಿದರೆ ಅಡಿಗಡೆ ಹೊತ್ಬೋದು, ಅದಕ್ಕೋಸ್ಕರ 2 ವಿಸಲ್ ಹಾಕಿಸ್ತೀನಿ. ಇದೀಗ 2 ವಿಸಲ್ ಆಗಿದೆ ಆಲ್ಮೋಸ್ಟ್. ಈಗ ಇದು ನೋಡಿ, ಇದು ಪ್ರೆಷರ್ ಕೂಡ ಇಳಿದಿದೆ. ನೋಡೋಣ ಹೇಗೆ ಬಂದಿದೆ ಅಂತ.
ನೋಡಿ ಆಯಿಲೆಲ್ಲ ಬಿಟ್ಟಿದೆ ಅಲ್ವಾ, ಮೇಲೆ ಬಂದಿದೆ ನೋಡಿ ಆಯಿಲೆಲ್ಲ. ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ. ಅದು ನೀರಂತ ತಿಳ್ಕೊಬೇಡಿ, ಆಯಿಲೇ ಅದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಉದ್ರಾಗಿ ಬರುತ್ತೆ. ಬಿಸಿ ಇದ್ದಾಗ ಸ್ವಲ್ಪ ಇದನ್ನಿಸುತ್ತೆ, ಆದರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ 1-2 ಸೆಕೆಂಡ್ ಇಡಬೇಕಾಗತ್ತೆ. ಆವಾಗ ಅದು ಕ್ಲೀನಾಗಿ ಸೆಟ್ ಆಗುತ್ತೆ ಬಿರಿಯಾನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ, ಫ್ಲೇವರು. ನೋಡಿ ಇದೀಗ ನಾನು ಮಗ್ಚಾಗಿದೆ, ಕ್ಲೀನಾಗಿ ಮಗ್ಚಿದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ನಾವು ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ 1-2 ಸೆಕೆಂಡು ಸೈಡಲ್ಲಿ ಇಡೋಣ. ಆಮೇಲೆ ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಇದು ಸಾಕು ಈಗ. ನೋಡಿ ಪ್ಲೇಟಿಗೆ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೊದಲಿಗೆ ನಿಮಗೆ ಅನಿಸ್ಬೋದು ಏನು ಇಷ್ಟು ನೀರು ಥರ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಉದ್ರಾಗಿ. ಆ ಚಿಕನ್ ಕೂಡ ನೋಡಿ ಎಲ್ಲೂ ಕೂಡ ಅದು ಕಿತ್ತು ಹೋಗಿಲ್ಲ, ಅಷ್ಟು ನೀಟಾಗಿದೆ ಅಲ್ವಾ, ಇಡಿಯಾದಾಗೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ಸ್ ಹಾಕಿ. ಹಾಗೆ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆಲ್ ಬಟನ್ ಪ್ರೆಸ್ ಮಾಡಿ, ಯಾಕಂದರೆ ನಿಮ್ಗೆ ನಾವು ಯಾವುದೇ ವೀಡಿಯೋ ಹಾಕೋ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.